ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ನನ್ನ ಕೊಲೀಗ್ ಇದೀಗ ರಂಜಿತ್ ಚಿರಿಯಾರ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ರಂಜಿತ್. ಥ್ಯಾಂಕ್ ಯು ಪ್ರವೀಣ್. ಇದು ಬಿಗ್ ಮಾರ್ನಿಂಗ್. ಬೆಂಗಳೂರಿನ ರಸ್ತೆ ಗುಂಡಿಯನ್ನ ಮುಚ್ಚಿವಿ ಅಂತ ಹೇಳಿ ಈ ರಾಜ್ಯದ ಘನತೆವೆತ್ತ ಗೌರವಾನ್ವಿತ ಮುಖ್ಯಮಂತ್ರಿಗಳು ಇದೇ ಕಳೆದ ತಿಂಗಳು 31ನೇ ತಾರೀಕಿನವರೆಗೂ ಕೂಡ ಗಡುವನ್ನ ಕೊಟ್ಟಿದ್ರು. ಮುಖ್ಯಮಂತ್ರಿಗಳು ಡೆಡ್ಲೈನ್ ಅನ್ನ ಕೊಟ್ಟಿದ್ರು. ಸಿಎಂ ಡೆಡ್ಲೈನ್ ಕೊಟ್ಟರು ಕೂಡ ಜಿಬಿಎ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್. ವಾರ್ನಿಂಗ್ ಮಾಡಿದ್ರು ಕೂಡ ಗುಂಡಿಯನ್ನ ಮುಚ್ಚದ ಅಧಿಕಾರಿಗಳು. ಖುದ್ದು ಮುಖ್ಯಮಂತ್ರಿಗಳ ಮಾತಿಗೆ ಕೌಡೆ ಕಾಸಿನ ಬೆಲೆ ಕೊಡದ ಜಿಬಿಎ ಅಧಿಕಾರಿಗಳು. ಬೆಂಗಳೂರಿನ ಒಂದೇ ರಸ್ತೆ ಗುಂಡಿಯಿಂದ 3 ಅಪಘಾತ ಆಗಿದೆ. ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾದಲ್ಲಿ ಡೆಡ್ಲಿ ಗುಂಡಿ ಗಂಡಾಂತರ ಸೆರೆಯಾಗಿದೆ. RR ನಗರದ ಮುಖ್ಯ ರಸ್ತೆಯಲ್ಲೇ ಯಮಗುಂಡಿಗಳು. ಗುಂಡಿ ರಸ್ತೆ ವಿರುದ್ಧ ಸಾರ್ವಜನಿಕರು ಪ್ರತಿದಿನವೂ ಕೂಡ ಓಡಾಡುವಾಗ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ರಸ್ತೆ ನಮ್ಮನ್ನ ಸ್ಮಶಾನಕ್ಕೆ ಕರೆದೊಯ್ಯುವ ಮಾರ್ಗವಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಜಿಬಿಯ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ರಾಜಧಾನಿಯ ಯಮಗುಂಡಿಯ ನರಕ ದರ್ಶನ ಪ್ರತಿದಿನವೂ ಕೂಡ ನಾವು ಆ ರಸ್ತೆಯಲ್ಲಿ ಓಡಾಡುವಾಗ ನೋಡ್ತಾ ಇದ್ದೀವಿ. ಈ ರಸ್ತೆಗಳು ನಮ್ಮನ್ನ ಸ್ಮಶಾನಕ್ಕೆ ಕರೆದುಕೊಂಡು ಹೋಗುವಂತ ಮಾರ್ಗಗಳಾಗಿದ್ದಾವೆ ಅಂತೇಳಿ ಜನ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಡೆಡ್ಲೈನ್ ಕೊಟ್ಟರು, ಅಧಿಕಾರಿಗಳಿಗೆ ವಾರ್ನಿಂಗ್ ಕೊಟ್ಟರು. ಏನೇ ಮಾಡಿದ್ರು ಕೂಡ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಮಾತ್ರ ಸಾಧ್ಯ ಆಗ್ತಾ ಇಲ್ಲ. ITBT ಎಲ್ಲ ಬೇರೆ ರಾಜ್ಯಕ್ಕೆ ಹೋಗ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಕ್ಯಾಕರ್ಸಿ ಉಗಿದ್ರು ಕೂಡ ಇವ್ರಿಗೆ ಒಂದು ಸ್ವಲ್ಪವೂ ಮರ್ಯಾದೆ ಇಲ್ವಲ್ಲ ಅಂತ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ನನ್ನ ಕೊಲೀಗ್ ಇದೀಗ ರಂಜಿತ್ ಚಿರಿಯಾರ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ರಂಜಿತ್. ಥ್ಯಾಂಕ್ ಯು ಪ್ರವೀಣ್. ಇದು ಬಿಗ್ ಮಾರ್ನಿಂಗ್. ಬೆಂಗಳೂರಿನ ರಸ್ತೆ ಗುಂಡಿಯನ್ನ ಮುಚ್ಚಿವಿ ಅಂತ ಹೇಳಿ ಈ ರಾಜ್ಯದ ಘನತೆವೆತ್ತ ಗೌರವಾನ್ವಿತ ಮುಖ್ಯಮಂತ್ರಿಗಳು ಇದೇ ಕಳೆದ ತಿಂಗಳು 31ನೇ ತಾರೀಕಿನವರೆಗೂ ಕೂಡ ಗಡುವನ್ನ ಕೊಟ್ಟಿದ್ರು. ಮುಖ್ಯಮಂತ್ರಿಗಳು ಡೆಡ್ಲೈನ್ ಅನ್ನ ಕೊಟ್ಟಿದ್ರು. ಸಿಎಂ ಡೆಡ್ಲೈನ್ ಕೊಟ್ಟರು ಕೂಡ ಜಿಬಿಎ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್. ವಾರ್ನಿಂಗ್ ಮಾಡಿದ್ರು ಕೂಡ ಗುಂಡಿಯನ್ನ ಮುಚ್ಚದ ಅಧಿಕಾರಿಗಳು. ಖುದ್ದು ಮುಖ್ಯಮಂತ್ರಿಗಳ ಮಾತಿಗೆ ಕೌಡೆ ಕಾಸಿನ ಬೆಲೆ ಕೊಡದ ಜಿಬಿಎ ಅಧಿಕಾರಿಗಳು. ಬೆಂಗಳೂರಿನ ಒಂದೇ ರಸ್ತೆ ಗುಂಡಿಯಿಂದ 3 ಅಪಘಾತ ಆಗಿದೆ. ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾದಲ್ಲಿ ಡೆಡ್ಲಿ ಗುಂಡಿ ಗಂಡಾಂತರ ಸೆರೆಯಾಗಿದೆ. RR ನಗರದ ಮುಖ್ಯ ರಸ್ತೆಯಲ್ಲೇ ಯಮಗುಂಡಿಗಳು. ಗುಂಡಿ ರಸ್ತೆ ವಿರುದ್ಧ ಸಾರ್ವಜನಿಕರು ಪ್ರತಿದಿನವೂ ಕೂಡ ಓಡಾಡುವಾಗ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ರಸ್ತೆ ನಮ್ಮನ್ನ ಸ್ಮಶಾನಕ್ಕೆ ಕರೆದೊಯ್ಯುವ ಮಾರ್ಗವಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಜಿಬಿಯ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ರಾಜಧಾನಿಯ ಯಮಗುಂಡಿಯ ನರಕ ದರ್ಶನ ಪ್ರತಿದಿನವೂ ಕೂಡ ನಾವು ಆ ರಸ್ತೆಯಲ್ಲಿ ಓಡಾಡುವಾಗ ನೋಡ್ತಾ ಇದ್ದೀವಿ. ಈ ರಸ್ತೆಗಳು ನಮ್ಮನ್ನ ಸ್ಮಶಾನಕ್ಕೆ ಕರೆದುಕೊಂಡು ಹೋಗುವಂತ ಮಾರ್ಗಗಳಾಗಿದ್ದಾವೆ ಅಂತೇಳಿ ಜನ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಡೆಡ್ಲೈನ್ ಕೊಟ್ಟರು, ಅಧಿಕಾರಿಗಳಿಗೆ ವಾರ್ನಿಂಗ್ ಕೊಟ್ಟರು. ಏನೇ ಮಾಡಿದ್ರು ಕೂಡ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಮಾತ್ರ ಸಾಧ್ಯ ಆಗ್ತಾ ಇಲ್ಲ. ITBT ಎಲ್ಲ ಬೇರೆ ರಾಜ್ಯಕ್ಕೆ ಹೋಗ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಕ್ಯಾಕರ್ಸಿ ಉಗಿದ್ರು ಕೂಡ ಇವ್ರಿಗೆ ಒಂದು ಸ್ವಲ್ಪವೂ ಮರ್ಯಾದೆ ಇಲ್ವಲ್ಲ ಅಂತ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ನನ್ನ ಕೊಲೀಗ್ ಇದೀಗ ರಂಜಿತ್ ಚಿರಿಯಾರ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ರಂಜಿತ್. ಥ್ಯಾಂಕ್ ಯು ಪ್ರವೀಣ್. ಇದು ಬಿಗ್ ಮಾರ್ನಿಂಗ್. ಬೆಂಗಳೂರಿನ ರಸ್ತೆ ಗುಂಡಿಯನ್ನ ಮುಚ್ಚಿವಿ ಅಂತ ಹೇಳಿ ಈ ರಾಜ್ಯದ ಘನತೆವೆತ್ತ ಗೌರವಾನ್ವಿತ ಮುಖ್ಯಮಂತ್ರಿಗಳು ಇದೇ ಕಳೆದ ತಿಂಗಳು 31ನೇ ತಾರೀಕಿನವರೆಗೂ ಕೂಡ ಗಡುವನ್ನ ಕೊಟ್ಟಿದ್ರು. ಮುಖ್ಯಮಂತ್ರಿಗಳು ಡೆಡ್ಲೈನ್ ಅನ್ನ ಕೊಟ್ಟಿದ್ರು. ಸಿಎಂ ಡೆಡ್ಲೈನ್ ಕೊಟ್ಟರು ಕೂಡ ಜಿಬಿಎ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್. ವಾರ್ನಿಂಗ್ ಮಾಡಿದ್ರು ಕೂಡ ಗುಂಡಿಯನ್ನ ಮುಚ್ಚದ ಅಧಿಕಾರಿಗಳು. ಖುದ್ದು ಮುಖ್ಯಮಂತ್ರಿಗಳ ಮಾತಿಗೆ ಕೌಡೆ ಕಾಸಿನ ಬೆಲೆ ಕೊಡದ ಜಿಬಿಎ ಅಧಿಕಾರಿಗಳು. ಬೆಂಗಳೂರಿನ ಒಂದೇ ರಸ್ತೆ ಗುಂಡಿಯಿಂದ 3 ಅಪಘಾತ ಆಗಿದೆ. ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾದಲ್ಲಿ ಡೆಡ್ಲಿ ಗುಂಡಿ ಗಂಡಾಂತರ ಸೆರೆಯಾಗಿದೆ. RR ನಗರದ ಮುಖ್ಯ ರಸ್ತೆಯಲ್ಲೇ ಯಮಗುಂಡಿಗಳು. ಗುಂಡಿ ರಸ್ತೆ ವಿರುದ್ಧ ಸಾರ್ವಜನಿಕರು ಪ್ರತಿದಿನವೂ ಕೂಡ ಓಡಾಡುವಾಗ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ರಸ್ತೆ ನಮ್ಮನ್ನ ಸ್ಮಶಾನಕ್ಕೆ ಕರೆದೊಯ್ಯುವ ಮಾರ್ಗವಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಜಿಬಿಯ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ರಾಜಧಾನಿಯ ಯಮಗುಂಡಿಯ ನರಕ ದರ್ಶನ ಪ್ರತಿದಿನವೂ ಕೂಡ ನಾವು ಆ ರಸ್ತೆಯಲ್ಲಿ ಓಡಾಡುವಾಗ ನೋಡ್ತಾ ಇದ್ದೀವಿ.
ಈ ರಸ್ತೆಗಳು ನಮ್ಮನ್ನ ಸ್ಮಶಾನಕ್ಕೆ ಕರೆದುಕೊಂಡು ಹೋಗುವಂತ ಮಾರ್ಗಗಳಾಗಿದ್ದಾವೆ ಅಂತೇಳಿ ಜನ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಡೆಡ್ಲೈನ್ ಕೊಟ್ಟರು, ಅಧಿಕಾರಿಗಳಿಗೆ ವಾರ್ನಿಂಗ್ ಕೊಟ್ಟರು, ಏನೇ ಮಾಡಿದ್ರು ಕೂಡ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಮಾತ್ರ ಸಾಧ್ಯ ಆಗ್ತಾ ಇಲ್ಲ. ITBT ಎಲ್ಲ ಬೇರೆ ರಾಜ್ಯಕ್ಕೆ ಹೋಗ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಕ್ಯಾಕರ್ಸಿ ಉಗಿದ್ರು ಕೂಡ ಇವ್ರಿಗೆ ಒಂದು ಸ್ವಲ್ಪವೂ ಮರ್ಯಾದೆ ಇಲ್ವಲ್ಲ ಅಂತ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ನನ್ನ ಕೊಲೀಗ್ ಇದೀಗ ರಂಜಿತ್ ಚಿರಿಯಾರ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ರಂಜಿತ್. ಥ್ಯಾಂಕ್ ಯು ಪ್ರವೀಣ್. ಇದು ಬಿಗ್ ಮಾರ್ನಿಂಗ್. ಬೆಂಗಳೂರಿನ ರಸ್ತೆ ಗುಂಡಿಯನ್ನ ಮುಚ್ಚಿವಿ ಅಂತ ಹೇಳಿ ಈ ರಾಜ್ಯದ ಘನತೆವೆತ್ತ ಗೌರವಾನ್ವಿತ ಮುಖ್ಯಮಂತ್ರಿಗಳು ಇದೇ ಕಳೆದ ತಿಂಗಳು 31ನೇ ತಾರೀಕಿನವರೆಗೂ ಕೂಡ ಗಡುವನ್ನ ಕೊಟ್ಟಿದ್ರು. ಮುಖ್ಯಮಂತ್ರಿಗಳು ಡೆಡ್ಲೈನ್ ಅನ್ನ ಕೊಟ್ಟಿದ್ರು. ಸಿಎಂ ಡೆಡ್ಲೈನ್ ಕೊಟ್ಟರು ಕೂಡ GBA ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್. ವಾರ್ನಿಂಗ್ ಮಾಡಿದ್ರು ಕೂಡ ಗುಂಡಿಯನ್ನ ಮುಚ್ಚದ ಅಧಿಕಾರಿಗಳು. ಖುದ್ದು ಮುಖ್ಯಮಂತ್ರಿಗಳ ಮಾತಿಗೆ ಕೌಡೆ ಕಾಸಿನ ಬೆಲೆ ಕೊಡದ GBA ಅಧಿಕಾರಿಗಳು. ಬೆಂಗಳೂರಿನ ಒಂದೇ ರಸ್ತೆ ಗುಂಡಿಯಿಂದ 3 ಅಪಘಾತ ಆಗಿದೆ. ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾದಲ್ಲಿ ಡೆಡ್ಲಿ ಗುಂಡಿ ಗಂಡಾಂತರ ಸೆರೆಯಾಗಿದೆ. RR ನಗರದ ಮುಖ್ಯ ರಸ್ತೆಯಲ್ಲೇ ಯಮಗುಂಡಿಗಳು. ಗುಂಡಿ ರಸ್ತೆ ವಿರುದ್ಧ ಸಾರ್ವಜನಿಕರು ಪ್ರತಿದಿನವೂ ಕೂಡ ಓಡಾಡುವಾಗ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ರಸ್ತೆ ನಮ್ಮನ್ನ ಸ್ಮಶಾನಕ್ಕೆ ಕರೆದೊಯ್ಯುವ ಮಾರ್ಗವಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. GBA ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ರಾಜಧಾನಿಯ ಯಮಗುಂಡಿಯ ನರಕ ದರ್ಶನ ಪ್ರತಿದಿನವೂ ಕೂಡ ನಾವು ಆ ರಸ್ತೆಯಲ್ಲಿ ಓಡಾಡುವಾಗ ನೋಡ್ತಾ ಇದ್ದೀವಿ. ಈ ರಸ್ತೆಗಳು ನಮ್ಮನ್ನ ಸ್ಮಶಾನಕ್ಕೆ ಕರೆದುಕೊಂಡು ಹೋಗುವಂತ ಮಾರ್ಗಗಳಾಗಿದ್ದಾವೆ ಅಂತೇಳಿ ಜನ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಡೆಡ್ಲೈನ್ ಕೊಟ್ಟರು, ಅಧಿಕಾರಿಗಳಿಗೆ ವಾರ್ನಿಂಗ್ ಕೊಟ್ಟರು, ಏನೇ ಮಾಡಿದ್ರು ಕೂಡ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಮಾತ್ರ ಸಾಧ್ಯ ಆಗ್ತಾ ಇಲ್ಲ. ITBT ಎಲ್ಲ ಬೇರೆ ರಾಜ್ಯಕ್ಕೆ ಹೋಗ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಕ್ಯಾಕರ್ಸಿ ಉಗಿದ್ರು ಕೂಡ ಇವ್ರಿಗೆ ಒಂದು ಸ್ವಲ್ಪವೂ ಮರ್ಯಾದೆ ಇಲ್ವಲ್ಲ ಅಂತ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ನನ್ನ ಕೊಲೀಗ್ ಇದೀಗ ರಂಜಿತ್ ಚಿರಿಯಾರ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ರಂಜಿತ್. ಥ್ಯಾಂಕ್ ಯು ಪ್ರವೀಣ್. ಇದು ಬಿಗ್ ಮಾರ್ನಿಂಗ್. ಬೆಂಗಳೂರಿನ ರಸ್ತೆ ಗುಂಡಿಯನ್ನ ಮುಚ್ಚಿವಿ ಅಂತ ಹೇಳಿ ಈ ರಾಜ್ಯದ ಘನತೆವೆತ್ತ ಗೌರವಾನ್ವಿತ ಮುಖ್ಯಮಂತ್ರಿಗಳು ಇದೇ ಕಳೆದ ತಿಂಗಳು 31ನೇ ತಾರೀಕಿನವರೆಗೂ ಕೂಡ ಗಡುವನ್ನ ಕೊಟ್ಟಿದ್ರು. ಮುಖ್ಯಮಂತ್ರಿಗಳು ಡೆಡ್ಲೈನ್ ಅನ್ನ ಕೊಟ್ಟಿದ್ರು. ಸಿಎಂ ಡೆಡ್ಲೈನ್ ಕೊಟ್ಟರು ಕೂಡ GBA ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್. ವಾರ್ನಿಂಗ್ ಮಾಡಿದ್ರು ಕೂಡ ಗುಂಡಿಯನ್ನ ಮುಚ್ಚದ ಅಧಿಕಾರಿಗಳು. ಖುದ್ದು ಮುಖ್ಯಮಂತ್ರಿಗಳ ಮಾತಿಗೆ ಕೌಡೆ ಕಾಸಿನ ಬೆಲೆ ಕೊಡದ GBA ಅಧಿಕಾರಿಗಳು. ಬೆಂಗಳೂರಿನ ಒಂದೇ ರಸ್ತೆ ಗುಂಡಿಯಿಂದ 3 ಅಪಘಾತ ಆಗಿದೆ. ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾದಲ್ಲಿ ಡೆಡ್ಲಿ ಗುಂಡಿ ಗಂಡಾಂತರ ಸೆರೆಯಾಗಿದೆ. RR ನಗರದ ಮುಖ್ಯ ರಸ್ತೆಯಲ್ಲೇ ಯಮಗುಂಡಿಗಳು. ಗುಂಡಿ ರಸ್ತೆ ವಿರುದ್ಧ ಸಾರ್ವಜನಿಕರು ಪ್ರತಿದಿನವೂ ಕೂಡ ಓಡಾಡುವಾಗ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ರಸ್ತೆ ನಮ್ಮನ್ನ ಸ್ಮಶಾನಕ್ಕೆ ಕರೆದೊಯ್ಯುವ ಮಾರ್ಗವಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. GBA ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ರಾಜಧಾನಿಯ ಯಮಗುಂಡಿಯ ನರಕ ದರ್ಶನ ಪ್ರತಿದಿನವೂ ಕೂಡ ನಾವು ಆ ರಸ್ತೆಯಲ್ಲಿ ಓಡಾಡುವಾಗ ನೋಡ್ತಾ ಇದ್ದೀವಿ. ಈ ರಸ್ತೆಗಳು ನಮ್ಮನ್ನ ಸ್ಮಶಾನಕ್ಕೆ ಕರೆದುಕೊಂಡು ಹೋಗುವಂತ ಮಾರ್ಗಗಳಾಗಿದ್ದಾವೆ ಅಂತೇಳಿ ಜನ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಡೆಡ್ಲೈನ್ ಕೊಟ್ಟರು, ಅಧಿಕಾರಿಗಳಿಗೆ ವಾರ್ನಿಂಗ್ ಕೊಟ್ಟರು, ಏನೇ ಮಾಡಿದ್ರು ಕೂಡ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಮಾತ್ರ ಸಾಧ್ಯ ಆಗ್ತಾ ಇಲ್ಲ. ITBT ಎಲ್ಲ ಬೇರೆ ರಾಜ್ಯಕ್ಕೆ ಹೋಗ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಕ್ಯಾಕರ್ಸಿ ಉಗಿದ್ರು ಕೂಡ ಇವ್ರಿಗೆ ಒಂದು ಸ್ವಲ್ಪವೂ ಮರ್ಯಾದೆ ಇಲ್ವಲ್ಲ ಅಂತ.